ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಯಾವುದೇ ಕಾಯಿಲೆ ಬರಲಿ ಅದಕ್ಕೆ ನಮ್ಮ ಡ್ರಗ್ ಹೌಸ್ ಅಂದರೆ ಅಡುಗೆ ಮನೆಗೆ ಹೋಗಬೇಕು. ಆ ಡ್ರಗ್ ಹೌಸಲ್ಲಿ ಎಲ್ಲ ರೀತಿಯ ವಸ್ತುಗಳು ನಮಗೆ ಸಿಗುತ್ತೆ. ಅದರಿಂದ ನಾವು ಎಂತಹ ಕಾಯಿಲೆಗಳಿರಲಿ ಅದನ್ನು ನಿವಾರಣೆ ಮಾಡ್ಕೋಬೋದು. ಜ್ವರಗಳು, ವಾತದ ಜ್ವರ, ಪಿತ್ತದ ಜ್ವರ ಮತ್ತು ಕಫದ ಜ್ವರ, ಈ ಅನೇಕ ರೀತಿಯ ಜ್ವರಗಳು ಬರ್ತವೆ. ಈ ವಾತದಿಂದ ಬರುವ ಜ್ವರಗಳು ಬಾಯಾರಿಕೆ, ಎದೆಯುರಿ, ಹೊಟ್ಟೆ ಸೂಲ ಮತ್ತು ಅತಿ ಹೆಚ್ಚು ದಾಹ ಅಂದರೆ ನೀರು ಕುಡಿಯೋಕ್ಕಾಗ ದಾಹ ಈ ಥರ ಆಗ್ತದೆ. ಮತ್ತು ಮುಖ ಅಷ್ಟು ಕಾಂತಿ ಇರಲ್ಲ. ಈ 3 ವಾತ ಪಿತ್ತ ಕಫಗಳಲ್ಲಿ 3ಕ್ಕೂ ನಾವು ಬೇರೆ ಬೇರೆ ಇದೆ ರೆಮಿಡೀಸ್. ಆದರೆ ಅತಿ ಶೀಘ್ರದಲ್ಲಿ ನಾವು ಶಮನ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ. ತುಳಸಿ ರಸವನ್ನು ಒಂದು 12 ml ಎತ್ಕೋಬೇಕು. ತುಳಸಿ ರಸವನ್ನು 12 ml. ಈ ಕರಿಮೆಣಸಿನ ಪುಡಿ ಒಂದು 1.5 ಚಿಟಿಕೆ. ಇದು ಕರಿಮೆಣಸಿನ ಪುಡಿ. ಜೇನುತುಪ್ಪ ಒಂದು 15 ml ಅಥವಾ ಒಂದು ಚಮಚವನ್ನು ಜೇನುತುಪ್ಪ ಹಾಕಿ ಚೆನ್ನಾಗಿ ಕಲಸಿ ಬೆಳಗ್ಗೆ ಸಾಯಂಕಾಲ ಸೇವನೆ ಮಾಡ್ತಾ ಬಂದರೆ ಒಂದು 3-4 ದಿವಸ ಎಂತಹ ಜ್ವರಗಳಿರಲಿ ಮಾಯವಾಗುತ್ತೆ. ಸ್ನೇಹಿತರೆ, ಇಂತಹ ಒಂದು ರೆಮಿಡಿಯನ್ನು ನಾವು ಬಿಟ್ಟು ಎಲ್ಲೋ ಹೋಗಿ ಆ ಸೀನು ಈ ಸೀನು ನುಂಗಿ ಇನ್ನು 20-30 ಕಾಯಿಲೆಗಳನ್ನು ನಾವು ತರಿಸ್ಕೊಳ್ಳೋ ಬದಲು ನಮ್ಮ ಡ್ರಗ್ ಹೌಸಲ್ಲಿ ಸಿಕ್ಕುವಂಥ ಕರಿಮೆಣಸು, ತುಳಸಿ, ಜೇನುತುಪ್ಪದಿಂದ ಎಂತಹ ಜ್ವರಗಳಿರಲಿ ಅದನ್ನು ಓಡಿಸ್ಬೋದು. ಸ್ನೇಹಿತರೆ, ಇಷ್ಟು ಶಕ್ತಿಯುತ ರೆಮಿಡಿಗಳನ್ನು ನಾವು ತಿಳ್ಕೊಂಡು ನಾವು ಉಪಯೋಗಿಸ್ಕೊಳ್ತಾ ಬಂದರೆ ನಮ್ಗೆ ಯಾವ ಕಾಯಿಲೆಗಳು ಬರಲ್ಲ. ಸ್ನೇಹಿತರೆ, ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಮುಟ್ಟಲಿ, ಪ್ರತಿಯೊಬ್ಬರು ನೋಡಲಿ, ಅವ್ರ ಮನೆಗೆ ಅವರೇ ಡಾಕ್ಟ್ರ್ ಆಗಲಿ. ನಮಸ್ಕಾರ ಸ್ನೇಹಿತರೆ.